Hello guys, good morning. So welcome back to my channel. And so guys, ಇವತ್ತಿನ ನನ್ನ ವ್ಲಾಗ್ ಏನು ಅಂತ ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ. ವ್ಲಾಗ್ ಏನು ಅಂದರೆ ನಾರ್ಮಲ್ ಶಾಪಿಂಗ್ ವ್ಲಾಗ್. ಸೊ ಇವತ್ತು ಎಲ್ಲರೂ ನಾವು ಅಂದರೆ ನಮ್ಮ ಮಮ್ಮಿ, ನಾನು, ನಮ್ಮ ಅಜ್ಜಿ ಎಲ್ಲರೂ ಕೂಡ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗೆ ಶಾಪಿಂಗ್ ಮಾಡ್ತೀವಿ, ದೆನ್ ನಾನೇ ನೇಲ್ ಆರ್ಟ್ ಅಲ್ಲ ಗೈಸ್, ನಾರ್ಮಲ್ ನಾನೇ ಅದು ಆರ್ಟ್ ಮಾಡ್ಕೊತೀನಿ. ಸೊ ಅದನ್ನು ಎಲ್ಲ ಮಾಡ್ಕೊಂಡು ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ನಾವು ಹೇಗೆ ಶಾಪಿಂಗ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಇದು ನಾನು ಇವಾಗ ಇನ್ನೂ ರೆಡಿ ಆಗಿಲ್ಲ, ಅಲ್ಲೇ ಫೇಸ್ಗೆ ಏನು ಹಚ್ಕೊಂಡಿಲ್ಲ. ಸೊ ನಾನು ಫೇಸ್ಗೆ ಏನೇನು ಹಾಕ್ತೀನಿ ಅಂತೆಲ್ಲ ನೋಡೋಣ ಅಂದರೆ ನನಗೆ ಗೊತ್ತು, ನಿಮಗೆಲ್ಲ ಗೊತ್ತಾಗಬೇಕಲ್ವಾ. ಎಪಿಲಿಯೋನೋ ಲೋಷನ್ ಹಾಕ್ತೀನಿ. ಹಾಗೆ ನನ್ನ ಫೇವ್ರೆಟ್ ಸನ್ಕ್ರಾಸ್ ಗೈಸ್, ಸನ್ಕ್ರಾಸ್ ಇದು ತುಂಬ ಚೆನ್ನಾಗಿದೆ ಗೈಸ್. ಸನ್ಕ್ರಾಸ್ ಯೂಸ್ ಮಾಡಿ, ಲೈಕ್ ಫುಲ್ಲು ಮ್ಯಾಟ್ ಫಿನಿಶ್ ಇರುತ್ತೆ ಆ್ಯಂಡ್ ಗ್ಲೋಯಿ ಚೆನ್ನಾಗಿರುತ್ತೆ. ಸೊ ಇದನ್ನು ಎಲ್ಲ ಹಾಕಿ, ಇದೆರಡೇ ಗೈಸ್ ನನ್ನ ಫೇಸ್ಗೆ ಹಾಕೋದು. ಸನ್ಕ್ರಾಸ್ ಗೈಸ್ ಲಿಪ್ಸ್ಟಿಕ್. ಸೊ ಗೈಸ್, ನಮ್ಮ ಸೂರ್ಯ ಇವಾಗ ಏನಕ್ಕೆ ಇಷ್ಟು ಸೈಲೆಂಟಾಗಿ ಏನಕ್ಕೆ ಕೂತಿದ್ದಾನೆ ಅಂದರೆ ಮೊಸರನ್ನ ಬರ್ತಾಯಿದೆ, ಅದಕ್ಕೆ ಗೈಸ್. ಇದು ನೇಲ್ಸ್ದು ಬಾಕ್ಸ್ ಗೈಸ್. ಇದು ಆದರೆ ಎಲ್ಲ ನೇಲ್ಸ್ ಉದ್ರೋಗ್ಬಿಟ್ಟಿದೆ. ನಿನ್ನೆ ಇದು ನಾನೇ ಗೈಸ್ ಮಾಡ್ಕೊಂಡಿದ್ದು ಬ್ರಾಸ್ಲೆಟ್ಟು ಗೈಸ್. ಒಂದ್ಸಾಗೆ ಹೇಳ್ತಿದ್ದೀನಿ, ನಾನು ಪರ್ಫೆಕ್ಟ್ ಇಲ್ಲ ಇದರಲ್ಲಿ. ಆ್ಯಂಡ್ ನಮ್ಮ ಮಮ್ಮಿ ಗೈಸ್ ಯಾವಾಗಲೂ ಅವ್ರದ್ದು ನೇಲ್ ಪಾಲಿಶ್ದು ಸ್ಟೋರಿ ಹೇಳ್ತಾ ಇರ್ತಾರೆ. ಲೈಕ್ ಅವ್ರ ಕಾಲೇಜ್ ಡೇಸಲ್ಲಿದ್ದಾಗ ಅವ್ರು ಆಲ್ಮೋಸ್ಟ್ ರೆಗ್ಯುಲರಾಗಿ ನೇಲ್ ಪಾಲಿಶ್ ಚೇಂಜ್ ಮಾಡೋದು. ಲೈಕ್ ಆ ಡ್ರೆಸ್ಸಿಗೆ ಯಾವ್ದು ಸ್ಯೂಟ್ ಆಗುತ್ತೋ ಆ ನೇಲ್ ಪಾಲಿಶ್ ಹಾಕೋದು ಆ್ಯಂಡ್ ರೆಡಿ ಆಗೋದು ಎಲ್ಲ ಮಾಡ್ತಾಯಿರಂತೆ. ಅದನ್ನು ನೋಡಿ ನಮ್ಮ ಪಪ್ಪ ಬಿದೋಗಿದ್ದು. ಇವಾಗ ಮಮ್ಮಿ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ, ಬಿಕಾಸ್ ಅಲ್ಲಿಗೆ ಹೋಗಿ ಮಮ್ಮಿ ಜೊತೆನೇ ಹೋಗೋದು. ಸೊ ಇವಾಗ ಮಮ್ಮಿ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಅಜ್ಜಿ ಹಾಯ್. ಆ್ಯಂಡ್ ಸೊ ಅಜ್ಜಿ ನಗ್ತಾರೆ. ಇವಾಗ ಮಮ್ಮಿ ಆಫೀಸ್ ಬಿಲ್ಡಿಂಗ್ ಹತ್ರ ಬಂದ್ವಿ. ಸೊ ಇವಾಗ ಅವ್ರ ಕಡೆ ಹೋಗಿ ಏನೇನು ಮಾಡ್ತಾಯಿದ್ದಾರೆ ನೋಡೋಣ. ಆ್ಯಂಡ್ ಸೊ ಗೈಸ್, ಇವಾಗ ಶಾಪಿಂಗ್ ಆಯಿತು ಅಂದರೆ ಸ್ಯಾರಿ ಶಾಪಿಂಗ್ ಆಯಿತು. ಬಟ್ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಈ ಶಾಪಲ್ಲಿ ನಾವು ಶಾಪಿಂಗ್ ಮಾಡಿದ್ದು ಫುಲ್ ಇಲ್ಲೊಂದು ಬ್ಯಾಗ್ ಫೋರ್ತ್ ಬ್ಲಾಕಲ್ಲಿ ನನಗೆ ಶಾಪ್. ಸೊ ಉಗ್ರ ತೋರಿಸ್ತಿದ್ದೀನಂತ ಹಾಯ್ ಹೇಳು ನೀನು. ಆಯೇ ಮಾಡಿಲ್ಲ. ಸೊ ಇವಾಗ ಜಯನಗರ್ಗೆ ಹೋದ್ಮೇಲೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಲೈಕ್ ಆಟೋನೇ ಬಂದಿಲ್ಲ. ಸೊ ಆಟೋಗೋಸ್ಕರ ವೇಟಿಂಗ್ ಗೈಸ್. ನಾನು ಮನೆಗೆ ಒಂದೇ ತೋರಿಸ್ತೀನಿ ಸ್ಯಾರೀಸ್ ಯಾವ್ಯಾವ ಥರ ಇತ್ತು, ಯಾವ್ಯಾವ ಕಲರ್ ತಗೊಂಡಿದ್ದೀನಿ. ಸೊ ಗೈಸ್, ಇವಾಗ ನಾವೆಲ್ಲರೂ ಜಯನಗರ್ಗೆ ಬಂದ್ವಿ. ಜನ ಇದ್ದಾರೆ ಗೈಸ್, ಇವತ್ತು ಸ್ಯಾಟರ್ಡೇ. ಸೊ ಇವಾಗ ಬ್ಯಾಗ್ಸ್ ತೊಗೊಳಕ್ಕೆ ಬಂದಿದ್ದು. ಅಂಕಲ್ ಹಾಯ್ ಮಾಡಿ. ಹಾಯ್. ಅವ್ರಿಗೆ ಗೊತ್ತಿರೋ ನಮ್ಮ ಪಪ್ಪ ಫ್ರೆಂಡ್, ನಮ್ಮ ಫ್ಯಾಮಿಲಿ ಫ್ರೆಂಡ್. ಈ ಥರ ತಗೋ. ಸೊ ಗೈಸ್, ಇವಾಗ ಅದನ್ನು ಶಾಪ್ ಮಾಡಿದ್ವಿ. ಫುಲ್ ಎಲ್ಲ ಜಾಸ್ತಿ ಶಾಪಿಂಗ್ ಆಗ್ತಿದೆ ಈಗ. 7 ಏನೋ ಸ್ಯಾರೀಸು, ಇನ್ನು ಮಿಕ್ಕಿದೆಲ್ಲ ಟಾಪ್ಸು. ನಾನು 3 ಜೀನ್ಸು ಎಷ್ಟು ಇಟ್ಕೊಂಡಿದ್ದೀನಿ. ಅದು ಪ್ಯಾಕ್ ಮಾಡ್ತಿರೋದು ನಂದು. ಸೊ ಚೆನ್ನಾಗಿ ಹಾಕಿದ್ದಾರೆ ಗೈಸ್ ಇವಾಗ ಇಲ್ಲೆಲ್ಲ ಬಟ್ಟೆ. ಸೊ ಯು ಕ್ಯಾನ್ ಬರ್ಬೋದು ಶಾಪ್ ಮಾಡ್ಬೋದು. ಕ್ಲಿಪ್ಸ್
ಶಾಪಿಂಗ್ ಕೂಡ ಆಯಿತು. ಬರೀ ಕ್ಲಿಪ್ಸ್ಗೆ 200 ಆಯಿತು. ಐಫೋನ್ ತಗೊಳ್ಳೋಣ, ಕ್ಯಾಮ್ರಾ ಮೇ ಬಿ ಸೌಂಡ್ ಕೇಳಿಸ್ತಾ ಇರಲ್ಲ ಗೈಸ್. ರಶ್ ನೋಡಿ ಗೈಸ್, ರಶ್ ಗೈಸ್, ಅಲ್ಲಿ ಫುಲ್ಲು ರಶ್ಶು ಅಂತ. ಸೊ ಅಲ್ಲಿ ಇಲ್ಲಿ ಕಬ್ಬನ ಕುಡಿಯೋಕ್ಕೆ ಬಂದಿದ್ದು. ಫುಲ್ ರಶ್ ಗೈಸ್ ಅಲ್ಲಿ. ಅಂದರೆ ನಾನು ಕುಡಿತಾ ಇಲ್ಲ, ಬರೀ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರು ಕುಡಿತಾ ಇರೋದು. ನಾನು ಗೋಲ್ಗಪ್ಪ. ಸೊ ಅಲ್ಸ್ನಣ್ಣು ತಗೊಂಡು ಇನ್ನರಲ್ಲ ಗೈಸ್, ಅದು ಸ್ವಲ್ಪ ಲಾಗ್ ಮಾಡಬೇಕಾದ್ರೆ ಒಂಥರ ಆಗುತ್ತೆ ಎಲ್ಲರೂ ಮತ್ತಾನೆ. ಎಸ್, ಇವಾಗ ಆಟೋ ಬುಕ್ ಮಾಡಿ ಹೊರಡೋದು. ಬ್ಲಾಗ್ ಮಾಡ್ತಿದ್ದಾನಲ್ಲ ಅಂತಂದ್ರವರು. ಸೊ ಇವಾಗ ಆಟೋ ಬುಕ್ ಮಾಡಿ ಡೈರೆಕ್ಟ್ ಹೋಮ್. ಈಗೆಲ್ಲ ಜೀನ್ಸ್ ತೊಗೊಂಡಿದ್ದೀನಲ್ಲ ಗೈಸ್, ಇದೆಲ್ಲ ಶರ್ಟನ್ನು ನಮ್ಮ ಪಪ್ಪ ಹತ್ರ ಕೊಡ್ಸ್ಕೋಬೇಕು. ಪಪ್ಪ ಕೊಡ್ಸ್ಕೋಬೇಕು. ನಮ್ಮಮ್ಮ ಇವತ್ತಿಂದ ಶಾಪಿಂಗ್ ಹೆಂಗಿತ್ತು ಅಂತ ಹೇಳ್ತಾರೆ. ಹೆಂಗಿತ್ತು ಮನೇಲಿ ಹೇಳ್ತಾರಂತೆ ಗೈಸ್. ಅಜ್ಜಿ ನೀನು ಪಬ್ಲಿಕಲ್ಲಿ ರಿಯಾಕ್ಷನ್ ಇಲ್ಲ ಗೈಸ್. ನಮ್ಮನೆ ನ್ಯೂ ಬಿಗಿನರ್ ಅಲ್ವಾ ಗೈಸ್, ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ಹಿಂದೆ ಮುಂದೆ ಎಲ್ಲ ಹೇಳಿ. ಎಷ್ಟೊಂದು ಆಟಗಳಾಯ್ತು, ಎಷ್ಟೊಂದು ಬಸ್ ಅಂತೀನಿ, ಕಾರೆಲ್ಲ ಹೋಯ್ತು. ಆದರೆ ನಾವು ಬುಕ್ ಮಾಡಿರೋ ಆಟೋ ಬುಕ್ ಆಗ್ತಾಯಿದೆ, ಬಟ್ ಲೇಟರ್ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಫುಲ್ಲು ಸೆಕೆಗೆ ಆಗ್ತಾಯಿಲ್ಲ. ಮಳೆ ಬಂದರೂ ಓಕೆ, ಸೆಕೆ ಫುಲ್ಲು. ಬಟ್ ಮಳೆ ಟೈಮಲ್ಲೂ ಬುಕ್ ಆಗಲ್ಲ. ಈ ಸಮ್ಮರ್ ಟೈಮಲ್ಲಿ ಬುಕ್ ಆದರೂ ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ಆಟೋ ಹೋಗ್ತಿದೆ, ಬಟ್ ಕರೀರಿ ಒಬ್ಬರು ಬರಲ್ಲ. ಇಲ್ಲಿ ಯಾರೋ ಒಬ್ರು ಬರ್ತಾ ಇದ್ದಾರೆ. ನಮ್ಮಜ್ಜಿ ನಿಂತು ಸುಸ್ತಾಗಿ ಇವಾಗ ಅಲ್ಲಿಗೆ ಹೋದ್ರೆ ಮಾಡಿದ್ದೀನಿ. ವಿಡಿಯೋ ಆನ್ ಮಾಡಿದ್ಯಾ ಅಂತ ಕೇಳ್ತಾರೆ ಗೈಸ್. ಸೊ ನೀವು ಯಾರಾದರೂ ಇಲ್ಲಿ ಜಯನಗರಿಗೆ ಬಂದರೆ ಅಲ್ಲಿ ಜಯನಗರ್ ಚಾಟ್ಸ್ ಅಂತ ಇತ್ತು ಅಲ್ವಾ ಗೈಸ್, ಅದನ್ನು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಚಾಟ್ಸ್ ಎಲ್ಲ. ನಾವತ್ತು ಹೋಗಿದ್ವಿ, ಬಟ್ ತುಂಬ ರಶ್ ಅಂತ ತಿನ್ನೋಕ್ಕಾಗಿಲ್ಲ. ಬಟ್ ಆದರೆ ಪಕ್ಕದಲ್ಲಿ ಕಬ್ಬಿನ ಹಾಲು ಜ್ಯೂಸ್, ಶುಗರ್ ಕೇನ್ ಜ್ಯೂಸ್, ಅದನ್ನು ಕುಡಿದ್ವಿ. ಅದವ್ರು ಯಾರು ಬುಕ್ ಮಾಡ್ಕೊಂಡು ಬರುತ್ತಾನೆ ಇಲ್ಲ. ಅಪ್ಪ ಹುಳಾಯ್ತು, ಬುಕ್ ಮಾಡ್ಕೊಂಡು ಬರ್ತಾನೆ ಇಲ್ಲ ಗೈಸ್. ಅವಾಗಲಿಂದ ಎಲ್ಲಿ ನಿಂತಿದ್ದಾರೋ ಅಲ್ಲೇ ನಿಂತಿದ್ದಾರೆ. ಕ್ಯಾಬ್ಸ್ ಅವ್ರು ಕೂಡ ಅರ್ಥ ಮಾಡ್ಕೊಬೇಕಲ್ವ ಗೈಸ್. ಇವಾಗ ನಾವು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡಂಗೆ, ಬಟ್ ದೇ ಡೋಂಟ್. ತುಂಬ ಹೊತ್ತಾಯಿತು ಲಿಟ್ರಲಿ ಬಂದು ಕಾಯೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಕೂಡ ರೆಸ್ಪಾನ್ಸ್ ಇಲ್ಲ. ಬುಕ್ ಆದರೆ ಎಷ್ಟೊತ್ತಾದರೂ ಕೂಡ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಏನು ಗೊತ್ತಾ, ಈ ಜಯನಗರಲ್ಲಿ ಬೇಗ ಆಟೋ ಬುಕ್ ಆಗಲ್ಲ. ಬುಕ್ ಆಯಿತು ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು ಏನಾರು ರಾಂಗ್ ಇದೆ ಅಂತ. ಸೊ ನಮ್ಮದು ಬುಕ್ ಮಾಡಿದ ತಕ್ಷಣ ಪಟ್ಟಂತ ಬುಕ್ ಆಗೋಯ್ತು. ಸೊ ಅದು ಅರ್ಥ ಏನಂದರೆ, ಬುಕ್ ಮಾಡ್ಕೊಂಡಿದ್ದಾರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಬುಕ್ ಮಾಡ್ಕೊಂಡಿದ್ದಾರೆ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಸೊ ಬೇಗ ಬುಕ್ ಮಾಡ್ಕೊಂಡಿರೋದಕ್ಕೆ ಹಿಂಗೆ ಆಗ್ತಾಯಿರೋದು. ಇವಾಗ ನನ್ನ ಈ ಫೋನಲ್ಲಿ ಒಂದು ಬುಕ್ ಮಾಡಿದ್ದೀನಿ, ಆ 2 ಮಿನಿಟ್ಸ್ ತೋರಿಸ್ತಿದ್ದೆ. ಲೈಕ್ ಅವ್ರು ಬರ್ತಾಯಿದ್ದಾರೆ. ಮಮ್ಮಿ ಫೋನಲ್ಲಿ ಲೈಕ್ ಅವ್ರು ಬರೋದು ಕ್ಯಾಪ್ಚರ್ ಆಗ್ತಾಯಿಲ್ಲ, ಲೈಕ್ ಅವ್ರು ಬರೋದು ತೋರಿಸ್ತಾ ಇಲ್ಲ ಮ್ಯಾಪಲ್ಲಿ, ಬಟ್ ಈ ಫೋನಲ್ಲಿ ತೋರಿಸ್ತಾ ಇದೆ. ಸೊ ನೋಡೋಣ, ಆಟೋ ಬಂದರೆ ಆಟೋ ಕುತ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲ್ ನನ್ನ ಆಟೋ ಬುಕ್ ಆಯಿತು ಗೈಸ್. ನಾನು ಬುಕ್ ಮಾಡಿದ್ದೆ ಆಟೋ ಬುಕ್ ಆಯಿತು. ಸೊ ಮನೆಗೆ ಹೋದ್ಮೇಲೆ ಎಲ್ಲ ಹಾಕೊಂಡ್ಬಿಟ್ಟು ತೋರಿಸ್ತೀನಿ. ನಾನು 2 ಸೀರೆ ತಗೊಂಡಿದ್ದೀನಿ ಈಗ. ನಾಳೆ ಒಂದು ಫ್ರಾಕ್ ಹೊಲಿಸ್ಕೊಳಕ್ಕೆ, ಇನ್ನೊಂದು ನಾರ್ಮಲ್ ಸ್ಯಾರಿ. ನಂದು ಜಾಸ್ತಿ ಚೆನ್ನಾಗಿರೋದು. ಒಂದು ಬ್ಲ್ಯಾಕ್ ಸೀರೆ ನಮ್ಮ ಅಜ್ಜಿದ್ದು, ಇನ್ನೊಂದು ನಂದು ಸಾಕಾ. ಸೊ ಇವಾಗ ಮನೆಗೆ ಬಾಯ್. ಈ ಡ್ರೆಸ್ನ ಕೂಡ ಅಲ್ಲೇ ತೊಗೊಂಡಿರೋ. ಮಮ್ಮಿ ಹಿಡ್ಕೊ, ಹಿಂಗೆ ಹಿಡ್ಕೊ, ಈ ಕಡೆ ಹಿಡ್ಕೊ. ಈ ಕಡೆ
ಅಮ್ಮ ಹಂಗೆ ತೋರಿಸ್ಬೇಡ. ಈ ಡ್ರೆಸ್ನ ಕೂಡ ಅಲ್ಲೇ ತಗೊಂಡಿದ್ದು. ಸೊ ನಿಮಿಷ ನಮ್ಮ ಪಪ್ಪ ಕರೀತಿದ್ದಾರೆ, ಪಪ್ಪ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಸೊ ಗೈಸ್, ಆ ಒಂದು ಚೂಡಿದಾರ್ ನೋಡಿದ್ವಿ ಅಲ್ಲ, ಅದ್ರ ಜೊತೆಗೆ ಈ ಒಂದು ಪ್ಯಾಂಟ್, ಸೊ ಬ್ಲ್ಯಾಕ್ ಬ್ಯಾಗಿ ಪ್ಯಾಂಟ್. ಆ್ಯಂಡ್ ಗೈಸ್ ಆ ಪ್ಯಾಂಟ್ ಜೊತೆಗೆ ಸೊ ಇದು ಕೂಡ ಬ್ಯಾಗಿ, ಇದು ಬ್ಯಾಗಿ ಪ್ಯಾಂಟ್ ಕೂಡ ತೊಗೊಂಡೆ. ನಾನು ಏನಕ್ಕೆ ಬ್ಯಾಗಿ ಪ್ಯಾಂಟ್ಸ್ ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಪ್ರತಿಯೊಂದು ಜೀನ್ಸ್ ಕೂಡ ಬ್ಯಾಗಿ, ಬಿಕಾಸ್ ನನಗೆ ಬ್ಯಾಗಿ ಜೀನ್ಸ್ ತುಂಬ ಇಷ್ಟ, ಬ್ಯಾಗಿ ಜೀನ್ಸ್ ತುಂಬ ಇಷ್ಟ. ಸೊ ಗೈಸ್ ಇವಾಗೆಲ್ಲ ಸೀರೆಗಳೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀವಲ್ವ, ಸೊ ಸ್ವಲ್ಪ ಮೆಸ್ಸಪ್ ಆಗಿದೆ ಅಂದರೂ ನಾನು ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಸ್ಯಾರಿ ಗೈಸ್, ಈ ಸ್ಯಾರಿ ಬಂದು ನನ್ನ ಸೆಲೆಕ್ಷನ್, ನಮ್ಮಮ್ಮ ಸೆಲೆಕ್ಷನ್ ತೋರಿಸ್ತೀನಿ. ಅದು ಚೆನ್ನಾಗಿದೆ ಬಟ್ ಪ್ಲೇನ್ ಇದೆ. ಇದು ನನ್ನ ಸೆಲೆಕ್ಷನ್ಸ್. ಆ್ಯಂಡ್ ಈ ಸ್ಯಾರಿ ಕೂಡ ನನ್ನ ಸೆಲೆಕ್ಷನ್. ಆ್ಯಂಡ್ ಇದು ನಮ್ಮ ಅಜ್ಜಿಗೆ ನಾನು ಸೆಲೆಕ್ಟ್ ಮಾಡಿದ ಸ್ಯಾರಿ. ಇದು ಇನ್ಯಾರು ಕೊಡ್ತಾರೆ, ಇದು ಅದಾದಮೇಲೆ ಇದು ಡಬಲ್ ಶೇಡ್ ಕೂಡ ನನ್ನ ಸೆಲೆಕ್ಷನ್ ಗೈಸ್. ಇದು ನಮ್ಮ ಮಮ್ಮಿ ಇಲ್ಲ ನಮ್ಮ ಅಜ್ಜಿ ಯಾರು ತೊಗೊತಾರೆ ಅಂತ ಗೊತ್ತಿಲ್ಲ. ಸೊ ಇದು ಕೂಡ ನಾನೇ ಸೆಲೆಕ್ಟ್ ಮಾಡಿದ್ದೆ ಗೈಸ್, ಅನಾರ್ಕಲಿ ಡ್ರೆಸ್ ಹೊಲ್ಸೋಕ್ಕೆ ಗೈಸ್. ಸೊ ಇದು ಅದಕ್ಕೆ ತೊಗೊಂಡಿರೋದು. ಇದು ಅವರೇ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಇದು ಡೈಲಿ ಯೂಸ್ ಸ್ಯಾರಿ ನಮ್ಮ ಅಜ್ಜಿಗೆ. ಹಾಗೆಯೇ ಇದು ಕೂಡ ಡೈಲಿ ಯೂಸ್ ಸ್ಯಾರಿ ನಮ್ಮ ಅಜ್ಜಿದು. ಇದು ಡೈಲಿ ಯೂಸ್ ಅಲ್ಲ, ಡೈಲಿ ಯೂಸ್ ಅಲ್ಲ ಗೈಸ್. ಇದು ಚೆನ್ನಾಗಿದೆ ಅಂತ ಇವ್ರಿಗೆ ಅನಿಸ್ತು, ನನಗೂ ಹಂಗೆ ಅನಿಸ್ತು. ಏನೋ ಗೈಸ್, ನನಗೆ ಆದರೆ ಪಿಂಕಲ್ಲಿ ಇತ್ತು, ನಂಗೆ ಆ ಪಿಂಕ್ ಇಷ್ಟ ಆಯಿತು. ಈ ಕಲರ್ ಏನೋ ಒಂಥರ ಇವ್ರಿಗೆ ಸ್ಯೂಟ್ ಆಗಲ್ಲ, ಬಟ್ ಅದನ್ನು ತೊಗೊಂಡಿದ್ದಾರೆ ಗೈಸ್. ಇನ್ನು ಹಾಕೊಂಡ್ಮೇಲೆ ನೋಡ್ತೀನಿ ಹಿಂಗೆ ಕಾಣ್ತಾರೆ ಅಂತ. ಆ್ಯಂಡ್ ಇದೇ ಬ್ಲ್ಯಾಕ್ ಸ್ಯಾರಿ ಗೈಸ್, ಇದು ಚೆನ್ನಾಗಿದೆ. ಉಲ್ಟಾ ತೋರಿಸ್ತಿದ್ದೀನಿ. ಸೂರ್ಯ ಇದು ನಮ್ಮ ಅಮ್ಮನ ಸೆಲೆಕ್ಷನ್. ಇದು ಒಂದೇ ಗೈಸ್ ನಮ್ಮ ಅಮ್ಮನ ಸೆಲೆಕ್ಷನ್, ಮಿಕ್ಕಿದೆಲ್ಲ ನನ್ನ ಸೆಲೆಕ್ಷನ್. ಆ್ಯಂಡ್ ಸೂರ್ಯ ಚೂಡು ಚೂತು ಬಂಗೋದಿದ್ದು ಮುಂಜು ಚೆನ್ನಿ ಬಂದಿದ್ದು. ಸೊ ಗೈಸ್ ಇಷ್ಟು ಅಲ್ಲಿ ನೋಡಿದಾಗ ಬೇಡ 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 ಅಂದ್ರೆ ಗೈಸ್ ತೆಗ್ದು ಅವರೇ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ದಟ್ ಈಸ್ ಮೈ ಸೆಲೆಕ್ಷನ್ ಗೈಸ್. ನನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇವ್ರ ಹೊಟ್ಟೆಲಿ ಉಟ್ಬೇಕು ಅನ್ನೋದು ಕೂಡ ನನ್ನದೇ ಸೆಲೆಕ್ಷನ್. ನಿಮ್ಮ ಹೊಟ್ಟೆಲಿ ಉಟ್ಬೇಕು ಅನ್ನೋದು ಕೂಡ ನನ್ನದೇ ಸೆಲೆಕ್ಷನ್. ನಾನೇ ಆರಿಸ್ಕೊಂಡಿದ್ದು ಈ ಅಪ್ಪ ಈ ಅಮ್ಮ ಬೇಕು ಅಂತ. ನಾನು ತುಂಬ ಟಾರ್ಚರ್ ಕೊಡ್ತಾರೆ ಗೈಸ್. ಹೇಳು ಈ ದಾರಿನಲ್ಲಿ ಈ ಅಪ್ಪ ಈ ಅಮ್ಮ ಇಬ್ಬರು ಬೇಕು, ನಮ್ಮ ಅಪ್ಪನೇ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೇ ಆಗಬೇಕು ಅಂದ್ಬಿಟ್ಟು ಆರಿಸ್ಕೊಂಡಿದ್ದು ಗೈಸ್. ನಮ್ಮ ಅಮ್ಮದು ಒಂದು ದೊಡ್ಡ ಸ್ಟೋರಿ ಐತೆ ಗೈಸ್. ಏನು ಇಂಜೆಕ್ಷನ್ ಕೊಟ್ಬಿಟ್ಟು ಗೈಸ್ ನಾನು ಎಷ್ಟು ಆಮೇಲೆ ನಾನು ಇವಾಗ ಹೇಳ್ತಾ ಇದ್ದೀನಾ, ಏನಿಲ್ಲ ಗೈಸ್ ಆ ಸ್ಟೋರಿ. ಅದು ನಮ್ಮಗೆ ಹರ್ಟ್ ಆಗುತ್ತೆ ಅಂತ ಗೈಸ್, ಅದಕ್ಕೆ ನಾನು ಹೇಳ ಅಮ್ಮ ಅಳ್ಬೇಡ ಮಮ್ಮಿ. ನಮ್ಮಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಗೈಸ್, ಅದನ್ನ ಹೇಳಿದ್ರೆ ಅದಕ್ಕೆ ನಾನು ಹೇಳಲ್ಲ. ಸೊ ಜೋಕ್ಸ್ ಅಪಾರ್ಟ್. ಸೊ ಇದು ಆಚೆ ಹೋಗ್ತೀವಿ ಈ ಬ್ಲೌಸ್ಗೆಲ್ಲ. ಸೊ ಗೈಸ್ ಎಸ್, ಜೋಕ್ಸ್ ಅಪ್ಪ, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಯ್ ಮಾಡಿ. ಹಾಯ್ ಹಾಯ್. ಸೊ ಬಾಯ್ ಗೈಸ್. ಅಷ್ಟೇ.